ಎಡವು ತೊಡವುಗಳ ನಡುವೆ ಆರ್ಎಸ್ಎಸ್ ಪಥಸಂಚಲನ ಶಿಡ್ಲಘಟ್ಟದಲ್ಲಿ ಅದ್ಧೂರಿಯಾಗಿ ವಿಜೃಂಭಿಸಿದೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೆದ ಆರ್ಎಸ್ಎಸ್ ಪಥಸಂಚಲನ ಎದುರಾಳಿಗಳ ಎದೆಯಲ್ಲಿ ಕಂಪನ ಮೂಡಿಸಿದೆ. ಗಣಾವೇಶಧಾರಿಗಳ ಎಡಬಲ ಘೋಷಣೆ ಮುಗಿಲು ಮುಟ್ಟಿದ್ರೆ ಪ್ರತಿ ಹೆಜ್ಜೆಗೂ ನಗರದ ಜನಸಾಗರ ಚೆಲ್ಲಿದ ಹೂಮಳೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ರಾಜಕೀಯ ಅಲೆ ಸೃಷ್ಟಿಸುವ ಭರವಸೆಯನ್ನು ಮೂಡಿಸಿದೆ. नमस्ते सदा वत्सले मातृभूमे, नमस्ते सदा वत्सले मातृभूमे, त्वया हिन्दुभूमे सुखं वर्धितोऽहं, त्वया हिन्दुभूमे सुखं वर्धितोऽहं, महामङ्गले पुण्यभूमे त्वदर्थे, महामङ्गले पुण्यभूमे त्वदर्थे, पतत्वेशकायो नमस्ते नमस्ते, पतत्वेशकायो नमस्ते नमस्ते, प्रभो शक्तिमन हिन्दु राष्ट्रांग भूता, प्रभो शक्तिमन हिन्दु राष्ट्रांग भूता, इमे सादरं त्वां नमामो वयम्, इमे सादरं त्वां नमामो वयम्, त्वदीयाय कार्याय बद्धा कटीयम्, त्वदीयाय कार्याय बद्धा कटीयम्, शुभामाशिषं देहि तत्पूर्तये, शुभामाशिषं देहि तत्पूर्तये, अजय्याञ्च विश्वस्य देहि शक्तिम्, अजय्याञ्च विश्वस्य देहि शक्तिम्. ಸಂಚಲನ ಮೂಡಿಸಿದ ಕಾಕಿ ಪ್ಯಾಂಟು, ಬಿಳಿ ಶರ್ಟು, ದಂಡ. ಯಶಸ್ವಿ ಪಥಸಂಚಲನಕ್ಕೆ ಛಲವಾದಿ ಸಾಥ್. ಇದು ಯಾರು ನಿರೀಕ್ಷಿಸದ ಪಥಸಂಚಲನ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಆರ್ಎಸ್ಎಸ್ ಇಂದಿಗೂ ಜೀವಂತವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಪರೇಡ್ ನಡೆದಿದೆ. ರಾಮಚಂದ್ರೇಗೌಡರ ಕದರ್ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ಪಥಸಂಚಲನದಲ್ಲಿ ಹೆಜ್ಜೆ ಆಗ್ತಿದ್ರೆ ಹಳೆ ದಿನಗಳು ಮತ್ತೆ ಮರುಕಳಿಸಿದೆ. ಇದು ಎದುರಾಳಿಗಳ ಎದೆಯಲ್ಲಿ ನಡುಕ ಶುರು ಮಾಡುವ ಹೆಜ್ಜೆ ಪಥವಾಗಿದೆ. ಇದೇ ರೀತಿ ಮುಂದುವರೆದ್ರೆ ಬಿಜೆಪಿ ಪಕ್ಷಕ್ಕೆ ಬಲವಾದ ಶಕ್ತಿ ಇಲ್ಲಿ ಆರ್ಎಸ್ಎಸ್ ತುಂಬಲಿದೆ ಎನ್ನುವ ಭರವಸೆ ಮೂಡಿಸಿದೆ. ಇದರಿಂದ ಹಾಲಿ ಶಾಸಕ ಮೇಲೂರು ರವಿಕುಮಾರ್ ಸ್ವಲ್ಪ ವಿಚಲಿತರಾದ್ರೂ ರಾಜೀವ್ ಗೌಡ, ಪುಟ್ಟು ಆಂಜಿನಪ್ಪ ತಮ್ಮ ರಾಜಕೀಯ ವರ್ಚಸ್ಸಿಗೆ ಕೊನೆ ಮೊಳೆ ಎನ್ನುವ ಆತಂಕಕ್ಕೆ ಜಾರಿರಬಹುದು. 45 ನಿಮಿಷಗಳ ಆರ್ಎಸ್ಎಸ್ ಪಥಸಂಚಲನ. ಸೀಕಲ್ ರಾಮಚಂದ್ರಗೌಡಗೆ ಹೊಸ ಪರ್ವದ ಚಲನ. ಇಡೀ ದೇಶದಲ್ಲಿ ಕೇಸರಿ ಬಣ್ಣ ರಾರಾಜಿಸುತ್ತಿದೆ. ದಕ್ಷಿಣ ಭಾಗದಲ್ಲಿ ಕೇಸರಿಮಯವಾಗುವ ಕಾಲ ದೂರ ಇಲ್ಲ ಎನ್ನುವ ಭಾವನೆ ವ್ಯಕ್ತವಾಗ್ತಿದೆ. ಇದಕ್ಕೆ ಹಿಂದುತ್ವದ ಹಾದಿ ಎರಡೂ ಕೂಡ ಸಪೋರ್ಟ್ ಮಾಡಬೇಕಿದೆ. ಇದು ಆರ್ಎಸ್ಎಸ್ ಸಂಘಟನೆಯಿಂದ ಮಾತ್ರ ಸಾಧ್ಯ ಎನ್ನುವುದನ್ನ ಬಿಜೆಪಿ ಮನಗಂಡಿದೆ. ಇದಕ್ಕಾಗಿ 100 ವರ್ಷಗಳ ಸಂಭ್ರಮಕ್ಕೆ ಎಲ್ಲೆಲ್ಲೂ ಸಡಗರದ ಆದಿ ಶುರುವಾಗಿದೆ. ಇದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗಟ್ಟಿಯಾಗಲು ಸಹಕಾರಿಯಾಗಲಿದೆ ಎನ್ನುವ ಅಭಿಪ್ರಾಯಕ್ಕೆ ಈಗಾಗಲೇ ನಾಯಕರು ಬಂದಿದ್ದಾರೆ. ಇದರ ಬೆನ್ನಲ್ಲೇ ನಡೆದ ಪಥಸಂಚಲನ ಅಭೂತಪೂರ್ವ ಯಶಸ್ಸು ಕಂಡಿದೆ. ನಮ್ಮ ಶಿಡ್ಲಘಟ್ಟದಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಆರ್ಎಸ್ಎಸ್ ನ ಶತಮಾನೋತ್ಸವ 100 ವರ್ಷ ಕಂಪ್ಲೀಟ್ ಆಗಿ 101 ವರ್ಷಕ್ಕೆ ಅಕ್ಟೋಬರ್ 2ನೇ ತಾರೀಕು ಕಾಲಿಟ್ಟಿದೆ. ಇಡೀ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಕಟ್ಟಿರ್ತಕ್ಕಂಥದ್ದು ಭಾರತ ದೇಶ, ಭಾರತದ ಉಳಿವಿಗಾಗಿ, ಭಾರತದ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥ ಸ್ವಯಂ ಸೇವಕರು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಈ ನಿಟ್ಟಿನಲ್ಲಿ ಇಡೀ ಭಾರತದಲ್ಲಿ ಇವತ್ತು ಕಾಂಗ್ರೆಸ್ ನಲ್ಲಿ ನೆಹರು ಅವರು, ಇಂದಿರಾ ಗಾಂಧಿ ಅವರು ಎಲ್ಲ ಪೂರ ಇದು ವಿರುದ್ಧವಾಗಿ ಸಾಕಷ್ಟು ಪಿತೂರಿಗಳು ಮಾಡಿ ಇದನ್ನು ಬ್ಯಾನ್ ಮಾಡ್ಬೇಕಂತ ಮಾಡಿದ್ರು. ಕೊನೆಗೆ ಇದರಲ್ಲಿರ್ತಕ್ಕಂಥ ಸಾರಾಂಶ ಏನು, ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರಿವಾದ್ಮೇಲೆ ಅವರು ಮತ್ತೆ ವಾಪಸ್ ಪರ್ಮಿಷನ್ ಕೊಟ್ಟು ಇವತ್ತುವರೆಗೂ ಯಾವುದು ಅಡೆತಡೆ ಇಲ್ಲ. ಇಡೀ ದೇಶದಲ್ಲಿ ಇವತ್ತು ದೇಶಭಕ್ತರು ಎಲ್ಲರೂ ಇವತ್ತು ಬಿಜೆಪಿಯ ಪಕ್ಷಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಇವತ್ತು ದೇಶ ಉಳಿವಿಗಾಗಿ 90% ದೇಶದಲ್ಲಿ ಇವತ್ತು ಬಿಜೆಪಿ ಕೇಸರಿಮಯ ಆಗಿದೆ. ಇದಕ್ಕೆ ನಾವು ಆರ್ಎಸ್ಎಸ್ ನ ಸ್ವಯಂ ಸೇವಕ ಸಂಘದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ಬೇಕಾಗತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಕೂಡ ಇಡೀ ದೇಶದಲ್ಲಿ ಎಲ್ಲಾ ತಾಲೂಕು ಭಾಗಗಳಲ್ಲಿ, ಎಲ್ಲಾ ಒಂದು ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಶಾಖೆಗಳನ್ನ ಮಾಡ್ತಾ ಇದ್ದಾರೆ.
ತಾಲೂಕುವಾರು ಇವತ್ತು ಪಥಸಂಚಲನ ಕೂಡ ಮಾಡ್ತಾ ಇದೆ. ಇಡೀ ನಗರದಲ್ಲಿ ಸುಮಾರು 2.5 ಕಿಲೋಮೀಟರ್ ಉದ್ದಕ್ಕೆ ಶಿಸ್ತಾಗಿ RSS ನ ಏನು ಶಿಸ್ತು ಅಂತಕ್ಕಂಥ ತೋರಿಸ್ಕೊಡ್ಬೇಕಂತಕ್ಕಂಥ ಶಿಡ್ಲಘಟ್ಟದಲ್ಲಿ ಕೂಡ ವಾಸವಿ ಶಾಲೆಯ ಆವರಣದಿಂದ ಶುರುವಾಗಿ 2.5 ಕಿಲೋಮೀಟರ್ ಇಡೀ ನಗರದಲ್ಲಿ ಒಂದು ರೌಂಡ್ ಬಂದು ಮತ್ತೆ ಅಲ್ಲಿಗೆ ಮುಕ್ತಾಯ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಈ ಬಾರಿಗೆ ಯಾವತ್ತೂ ಆಗದೆ ಇರತಕ್ಕಂಥದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕ ಸಂಘದ ಒಂದು ವತಿಯಿಂದ ಎಲ್ಲರೂ ಕೂಡ ಭಾಗವಹಿಸಿ ಅದ್ದೂರಿಯಾಗಿ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಮಾಡ್ತಕ್ಕಂಥ ವಿಶೇಷ ಇದೆ. ಇದರಿಂದ ನಮಗೆ ತುಂಬಾ ಸಂತೋಷ ಆಗಿದೆ. ದೇಶದ ಭಕ್ತಿ ಇರ್ತಕ್ಕಂಥ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಸಾಕಷ್ಟು ಪಥಸಂಚಲನ ಮಾಡಿ ಸಾಕಷ್ಟು ಶಕ್ತಿ ತುಂಬಿರ್ತಕ್ಕಂಥವ್ರು ಎಲ್ರಿಗೂ ಈ ಒಂದು ತಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತೀನಿ. ಶಿಡ್ಲಘಟ್ಟ ನಗರದಲ್ಲಿ ನಡೆದ RSS ಪಥಸಂಚಲನ ಪ್ರಮುಖವಾದ 2 ಮುಖ್ಯ ಮೆಸೇಜ್ ಪಾಸ್ ಮಾಡಿದೆ. ಹಲವು ವರ್ಷಗಳ ಕಾಲ RSS ಪಕ್ಕ ಗಣಧಾರಿಗಳ ಹಿಡಿತದಲ್ಲಿ ಒಂದು ಚೌಕಟ್ಟಿನಲ್ಲಿ ನಡೀತಿತ್ತು. ಈಗೀಗ ನಾಯಕತ್ವದ ಕೊರತೆಯ ನಡುವೆಯೂ ತನ್ನ ಬಿಂಕ ಬಿಡದ ಸಂಘಟನೆ ಎಂದಿಗೂ ಸೋಲು ಒಪ್ಪಿಕೊಂಡಿರಲಿಲ್ಲ. ಆದ್ರೂ ಸಂಘಟನೆ ಕ್ಷೀಣಿಸಿದೆ ಎನ್ನುವ ಭಾವನೆ ಜನರಲ್ಲಿ ಆಗಾಗ ಮೂಡ್ತಿತ್ತು. ಇಂತಹ ಸನ್ನಿವೇಶದಲ್ಲಿ ನಡೆದ 100 ವರ್ಷದ ಸಂಭ್ರಮದ ಪಥಸಂಚಲನ RSS ಇಲ್ಲಿ ಜೀವಂತವಾಗಿದೆ ಮತ್ತು ಸದೃಢವಾಗಿದೆ ಎನ್ನುವ ಮೊದಲ ಮೆಸೇಜ್ ಪಾಸ್ ಮಾಡಿದೆ. ಜೊತೆಯಲ್ಲೇ ಹಿಂದುತ್ವದ ಗರ್ಜನೆ ಮಾಡುವ ಬಿಜೆಪಿ ಪಕ್ಷಕ್ಕೆ ತಾನು ಸದಾ ಬೆಂಬಲವಾಗಿ ನಿಲ್ತೀನಿ ಎನ್ನುವ 2ನೇ ಮೆಸೇಜ್ ಕೂಡ ಪಾಸ್ ಮಾಡಿದೆ.